ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ನಾನಿವತ್ತೊಂದು ನೀವು ಪ್ರೀತಿಸಿದ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಅವರನ್ನು ನಿಮ್ಮ ವಶವನ್ನಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ, ಬೆಳ್ಳುಳ್ಳಿಯನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ನೀವು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿಯನ್ನು ವಶೀಕರಣ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಿದ್ದೇನೆ ವೀಕ್ಷಕರೇ. ಇದಕ್ಕೆ ಒಂದು ಬೆಳ್ಳುಳ್ಳಿಯನ್ನು ಹಿಡ್ಕೋಬೇಕು ವೀಕ್ಷಕರೇ, ಮತ್ತೆ ಕೆಂಪು ದಾರವನ್ನು ಹಿಡ್ಕೋಬೇಕು ವೀಕ್ಷಕರೇ. ಕೆಂಪು ದಾರ ಆದ್ರೂ ಆಗ್ತದೆ, ಕಪ್ಪು ದಾರ ಆದ್ರೂ ಆಗ್ತದೆ. ನೀವು ಬೆಳ್ಳುಳ್ಳಿಯನ್ನು ಒಂದು ಬಿಳಿ ಹಾಳೆಯನ್ನು ಉಪಯೋಗಿಸಿಕೊಂಡು ಅದರ ಮಧ್ಯ ಭಾಗದಲ್ಲಿ ಇಟ್ಕೋಬೇಕು ವೀಕ್ಷಕರೇ. ಮಧ್ಯ ಭಾಗದಲ್ಲಿ ಇಟ್ಕೊಂಡ ನಂತರ ವೃತ್ತಾಕಾರವನ್ನು ಹಾಕೋಬೇಕು ವೀಕ್ಷಕರೇ. ವೃತ್ತಾಕಾರವನ್ನು ಹಾಕೋಬೇಕು ವೀಕ್ಷಕರೇ. ವೃತ್ತಾಕಾರವನ್ನು ಹಾಕಿದ ನಂತರ ವೀಕ್ಷಕರೇ, ನೀವು ಬೆಳ್ಳುಳ್ಳಿಯಲ್ಲಿ 2 ಎಸಳನ್ನು ತೆಗಿಬೇಕು ವೀಕ್ಷಕರೇ. ನೆನ್ಪಿಟ್ಕೊಳ್ಳಿ, 2 ಎಸಳನ್ನು ತೆಗೆದುಕೋಬೇಕು. ನೋಡಿ ವೀಕ್ಷಕರೇ, ಈ ರೀತಿಯಾಗಿ 2 ಎಸಳನ್ನು ತಗೋಬೇಕಾಗ್ತದೆ. 1 2 ಎಸಳನ್ನು ತಗೋಬೇಕಾಗ್ತದೆ ವೀಕ್ಷಕರೇ. ತಗೊಂಡ ನಂತರ ಅದರಲ್ಲಿ ನೀವು ಯಾರನ್ನು ವಶ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ ಅವರ ಹೆಸರಿನ ಮೊದಲ ಅಕ್ಷರವನ್ನು ಬರ್ಕೋಬೇಕು ವೀಕ್ಷಕರೇ. ಸಂದೀಪ್ ಅಂತ ನಾನು ಸಾ ಅಂತ ಬರ್ಕೊಂಡಿದ್ದೇನೆ. ಆಶಿಕಾ ಅಂತ ಅನ್ಕೊಳ್ಳಿ ಹುಡುಗಿ ಹೆಸರು. ಆ ಅಂತ ಬರ್ತಿದ್ದೇನೆ ವೀಕ್ಷಕರೇ. ಇದಿಷ್ಟು ಬರೆದ ನಂತರ ವೀಕ್ಷಕರೇ, ಇದಕ್ಕೆ ಕುಂಕುಮವನ್ನು ಹಾಕೋಬೇಕು ವೀಕ್ಷಕರೇ. 3 ಬಾರಿ ಹಾಕೊಳ್ಳಿ ವೀಕ್ಷಕರೇ. 3 ಬಾರಿ ಕುಂಕುಮವನ್ನು ಹಾಕಿದ ನಂತರ ಕುಂಕುಮದಿಂದ ವೃತ್ತಾಕಾರದಲ್ಲಿ ಈಗ ಕುಂಕುಮವನ್ನು ಹಾಕೋಬೇಕು. ಅದನ್ನು 3 ಬಾರಿ ಹಾಕೋಬೇಕು ವೀಕ್ಷಕರೇ. ಇದಿಷ್ಟು ವಿಧಾನವನ್ನು ಮಾಡಿದ ನಂತರ ವೀಕ್ಷಕರೇ, ಕೈ ಮುಗಿದುಕೊಂಡು ಓಂ ಹ್ರೀಂ ಶ್ರೀಂ ವಶೀಕರಣಾಯ ನಮಃ, ಓಂ ಹ್ರೀಂ ಶ್ರೀಂ ವಶೀಕರಣಾಯ ನಮಃ, ಓಂ ಹ್ರೀಂ ಶ್ರೀಂ ವಶೀಕರಣಾಯ ನಮಃ ಅಂತ 21 ಬಾರಿ ಹೇಳ್ಬೇಕಾಗ್ತದೆ ವೀಕ್ಷಕರೇ. ನೆನ್ಪಿಟ್ಟುಕೊಳ್ಳಿ, 21 ಬಾರಿ ಹೇಳ್ಬೇಕು ನೀವು ಈ ಮಂತ್ರವನ್ನು. 21 ಬಾರಿ ಹೇಳಿದ ನಂತರ ಇದೇನು ಬೆಳ್ಳುಳ್ಳಿ ಹೆಸರು ತೆಗ್ದಿರ್ತೀರಲ್ಲ ವೀಕ್ಷಕರೇ, ಅದನ್ನು ಹಾಗೆ ಜೋಡಿಸ್ಕೊಳ್ಳಿ. ಹಾಗೆ ಜೋಡಿಸ್ಬಿಟ್ಟು ಅದಕ್ಕೆ ವಾಪಸ್ ಜೋಡಿಸ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಂಡ ನಂತರ ವೀಕ್ಷಕರೇ, ದಾರದಿಂದ ಬಂಧನವನ್ನು ಮಾಡ್ಕೋಬೇಕು ವೀಕ್ಷಕರೇ. ನೋಡಿ, ಹೀಗೆ ಬಂಧನವನ್ನು ಮಾಡ್ಕೋಬೇಕು. ಈ ರೀತಿ ಬಂಧನವನ್ನು ಮಾಡ್ಕೊಂಡ ನಂತರ ವೀಕ್ಷಕರೇ, 3 ಗಂಟುಗಳನ್ನು ಹಾಕೋಬೇಕಾಗ್ತದೆ. ಮೂರು ಗಂಟುಗಳನ್ನು ಹಾಕೊಂಡ ನಂತರ ಉಳಿದ ದಾರವನ್ನು ಕಟ್ ಮಾಡಬಹುದು ವೀಕ್ಷಕರೇ. ಪುನಃ ಮಧ್ಯಭಾಗದಲ್ಲಿ ಇಟ್ಕೋಬೇಕು ವೀಕ್ಷಕರೇ. ಇಟ್ಕೊಂಡ ನಂತರ ಈ ರೀತಿಯಾಗಿ ಬಂಧನವನ್ನು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಗೆರೆ ಹಿಡ್ಕೊಂಡು ಬಂಧನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಈ ರೀತಿ ಮಾಡಿದ ನಂತರ ಪುನಃ 3 ಬಾರಿ ನೀವು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ. ಓಂ ಭ್ರೀಂ ಶ್ರೀಂ ಆಶಿಕಾ ಮಮ ಪಟ್ ಸ್ವಾಹ, ಓಂ ಭ್ರೀಂ ಶ್ರೀಂ ಆಶಿಕಾ ಮಮ ಪಟ್ ಸ್ವಾಹ, ಓಂ ಭ್ರೀಂ ಶ್ರೀಂ ಆಶಿಕಾ ಮಮ ಪಟ್ ಸ್ವಾಹ ಅಂತ 3 ಬಾರಿ ನೀವು ಕೈ ಮುಕ್ಕೊಂಡು ಮಂತ್ರ ಹೇಳಬೇಕಾಗ್ತದೆ ವೀಕ್ಷಕರೇ. ನೀವು ಈ ವಿಧಾನವನ್ನು ಮಾಡಬೇಕಿದ್ರೆ ಮನೆಯಲ್ಲಿ ಯಾರೂ ಇರಬಾರ್ದು ವೀಕ್ಷಕರೇ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೂ ಇರಬಾರ್ದು. ನೀವು ಈ ವಿಧಾನವನ್ನು ಮಾಡಬೇಕಾದ್ರೆ ಯಾರೂ ಅದನ್ನು ನೋಡಬಾರ್ದು ವೀಕ್ಷಕರೇ. ನೀವು ಈ ವಿಧಾನವನ್ನು ಮಾಡಿದ ನಂತರ ಇದನ್ನು ಈ ಬೆಳ್ಳುಳ್ಳಿಯನ್ನು ಬಂಧನ ಮಾಡಿರ್ತೀರಲ್ಲ ವೀಕ್ಷಕರೇ, ಅದನ್ನು ನೀವು ಮರದಲ್ಲಿ ಕಟ್ಬೋದು ವೀಕ್ಷಕರೇ. ಆದ್ರೆ ಕಟ್ಬೇಕಾದ್ರೂ ಅಷ್ಟೇ ಯಾರು ನೋಡಬಾರ್ದು ವೀಕ್ಷಕರೇ. ಒಂದು ವೇಳೆ ಮರದಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ ನನಗೆ ಅಂತ ಆದ್ರೆ
ನೀವು ಇದನ್ನು ಮಣ್ಣಲ್ಲಿ ಹೂತಾಕ್ಬೋದು ವೀಕ್ಷಕರೇ. ಹೂತಾಕ್ಬೇಕಿದ್ರು ಅಷ್ಟೇ ವೀಕ್ಷಕರೇ, ನಿಮ್ಮ ಮನೆಯ ಹಿಂಭಾಗದಲ್ಲಿ ಹೂತಾಕ್ಬೇಕಿದ್ರೆ ಅದನ್ನು ಯಾರೂ ನೋಡಬಾರ್ದು ವೀಕ್ಷಕರೇ. ಈ ವಿಧಾನವನ್ನು ಮಾಡಿದ 3 ದಿನಗಳಲ್ಲಿ ನೀವು ಯಾರನ್ನು ಪ್ರೀತಿಸಿರ್ತೀರಿ, ಯಾರನ್ನು ವಶ ಮಾಡ್ಕೊಂಡಿರ್ತೀರಿ ನೋಡಿ, ಯಾರನ್ನು ವಶ ಮಾಡ್ಲಿಕ್ಕೆ ಈ ವಿಧಾನವನ್ನು ಮಾಡಿರ್ತೀರಿ ನೋಡಿ, ಅವರು 3 ದಿನದಲ್ಲಿ ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ. ಧನ್ಯವಾದಗಳು.